ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಇನ್ನೊಂದು ಫುಡ್ ಬ್ಲಾಗಿನೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಮತ್ತೆ ಇದು ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ನಾನು ಸ್ವೀಟ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಹಣ್ಣಿನ ಸ್ವೀಟ್ ಇದು. ಹಣ್ಣು ಮನೇಲಿ ತಿನ್ನಕ್ಕೆ ತಂದಿರೋದು ಮಿಕ್ಕಿತ್ತು, ಉಳಿದಿತ್ತು. ಅದನ್ನು ಸುಮ್ಮನೆ ಉಳಿಸ್ಕೊಳ್ಳೋದು ಯಾಕೆ ಅಂತ ಸ್ವೀಟ್ ಮಾಡಿದ್ದೆ. ಅದನ್ನು ತೋರಿಸ್ತಾ ಇದ್ದೀನಿ ಹೆಂಗೆ ಮಾಡೋದು ಅಂತ. ಇದು ಅನಾನಸು ಹಣ್ಣಿನ ಹಲ್ವಾ, ಪೈನಾಪಲ್ ಹಲ್ವಾ ಅಂತ ಹೇಳ್ಬೋದು. ಪೈನಾಪಲ್ ಹಲ್ವಾ ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗುತ್ತೆ ಸ್ನೇಹಿತರೆ. ಇದು ತುಂಬಾ ಒಂದು ಟೇಸ್ಟ್ ಇರುತ್ತೆ, ರುಚಿಯಾಗಿರೋಂಥದ್ದು. ಹುಳಿ ಮತ್ತು ಸಿಹಿ ಮಿಕ್ಸ್ ಆಗಿರೋಂತಹ ಒಂದು ರುಚಿ. ಮತ್ತು ಅನಾನಸಿನ ಪರಿಮಳ, ಪೈನಾಪಲ್ ಪರಿಮಳ ಇರುತ್ತಲ್ವ, ಅದೊಂದು ರುಚಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡ್ಬೋದು, ಮನೇಲಿ ಮಾಡಿ ನೋಡಿ. ಇದಕ್ಕೆ ಫಸ್ಟು ನಾನು ಗೋಡಂಬಿ ಸ್ವಲ್ಪ ನೆನೆ ಹಾಕ್ತಾಯಿದ್ದೀನಿ. ಅಂದರೆ ಒಂದು ಸಣ್ಣ ಕಪ್ಪಲ್ಲಿ ಫುಲ್ ಒಂದು ಕಪ್ಪು ಈ ಗೋಡಂಬಿ ಇದೆಯಲ್ವ, ಅದನ್ನು ನೀರಲ್ಲಿ ನೆನೆ ಹಾಕ್ತಾಯಿದ್ದೀನಿ. ದೊಡ್ಡ ಕಪ್ಪಲ್ಲಿ, ಅದೀಗ ಸಣ್ಣ ಕಪ್ಪಲ್ಲಿ ಅಳತೆ ತೊಗೊಂಡೆ ನಾನು ಒಂದು ಕಪ್ಪು. ಅದನ್ನು ದೊಡ್ಡ ಕಪ್ಪಿಗೆ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ನೆನೆ ಹಾಕ್ತಾಯಿದ್ದೀನಿ. ಒಂದು ಕಡಿಮೆ ಅಂದರೆ ಒಂದು 2 ಗಂಟೆ ಆದರೂ ನೆನಿಬೇಕು, 2 ರಿಂದ 3 ಗಂಟೆ. ನೀರು ಹೆಚ್ಚು ಹಾಕೋದು ಬೇಡ, ಜಸ್ಟ್ ಅದು ಮುಳುಗೋಷ್ಟು ಹಾಕ್ಕೊಂಡ್ರೆ ಸಾಕು. ನೋಡಿಕೊಂಡು ಸರಿಯಾಗಿ ಮುಳುಗಬೇಕು, ಯಾಕಂದರೆ ನೆನೆದಾಗ ಸ್ವಲ್ಪ ಉಬ್ಬುತ್ತೆ, ಅದು ನೀರು ಕಡಿಮೆ ಆಗಿಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಮೆತ್ತಗಾಗಬೇಕಷ್ಟೇ. ನೀವು 2 ರಿಂದ 3 ಗಂಟೆ ನೆನೆ ಹಾಕ್ಕೊಳ್ಳಿ, ಅದು ಹಲ್ವಾ ಮಾಡೋದಕ್ಕಿಂತ ಮೊದಲೇ. ಈಗ ನೋಡಿ, ಇದು ಹಲ್ವಾ ಮಾಡ್ತಾಯಿದ್ದೀನಿ ನಾನೀಗ 2-3 ಗಂಟೆ ಆದಮೇಲೆ. ಅನಾನಸು ಚಿಕ್ಕದಾಗಿ ಹೆಚ್ಚಿ ಇಟ್ಟಿದ್ದೀನಿ. ಇದು ಪೈನಾಪಲ್ಲು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು, ಇದು 3 ಕಪ್ ಅನಾನಸ್ ತೊಗೊಂಡಿದ್ದೀನಿ. ಈ ಹೋಳುಗಳು, ಪೈನಾಪಲ್ ಹೋಳುಗಳು ಚಿಕ್ಕ ಚಿಕ್ಕ ತುಂಡು ಮಾಡಿದ್ದೀನಲ್ವ, ಆ ಹೋಳುಗಳನ್ನು 3 ಕಪ್, ಈ ಕಪ್ಪಲ್ಲಿ ನೋಡಿ, ಈ ಕಪ್ಪಲ್ಲಿ 3 ಕಪ್ ತೊಗೊಂಡಿದ್ದೀನಿ. ಅದಕ್ಕೆ ಸರಿಯಾಗಿ 1.5 ಕಪ್ಪು ಸಾಕು. ಆ್ಯಕ್ಚುಲಿ 2 ಕಪ್ ತೊಗೊಂಡಿದ್ದೀನಿ ನಾನು. ಇದೇ ಕಪ್ಪಲ್ಲಿ 2 ಕಪ್ ಸಕ್ಕರೆ ತೊಗೊಂಡಿದ್ದೀನಿ. 3 ಕಪ್ ಪೈನಾಪಲು, 2 ಕಪ್ಪು ಸಕ್ಕರೆ. ಆ್ಯಕ್ಚುಲಿ 3 ಕಪ್ಪಿಗೆ 1.5 ಕಪ್ಪು ಸಾಕು, ಅರ್ಧ. ನಾವು ಸ್ವಲ್ಪ ಸಿಹಿ ಹೆಚ್ಚು ತಿನ್ನೋರಾದ್ರಿಂದ. ಇದು ನೋಡಿ, ಇದು ಗೋಡಂಬಿ ನೆಂದಿದೆ ಚೆನ್ನಾಗಿ. ಈಗ ಇದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ. ಪೈನಾಪಲು ರುಬ್ಬೋಕ್ಕೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ರುಬ್ಕೋಬೇಕಾಗತ್ತೆ. ಪೈನಾಪಲನ್ನು ಚೆನ್ನಾಗಿ ರುಬ್ಬಿ ಪೇಸ್ಟ್ ಮಾಡ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಗೋಡಂಬಿನ ಇದ್ರ ಜೊತೆ ಹಾಕ್ಕೋಬೋದು, ಆದರೆ ಇದು ಫುಲ್ ಇದೆ, ಅದರಿಂದ ಇದನ್ನು ಸ್ವಲ್ಪ ರುಬ್ಬಿಡ್ತೀನಿ. ಕಡಿಮೆ ಆದಮೇಲೆ ಮತ್ತೆ ಮಿಕ್ಸ್ ಮಾಡೋಣ. ಈಗ ಫುಲ್ ಇದೆ, ಎಷ್ಟಾಗುತ್ತೆ ಅಂತ ಗೊತ್ತಾಗಲ್ಲ. ನೀರಿನಂಶ ಇದೆಯಲ್ವಾ, ಅದು ನೀರಿನಂಶ ಆದಾಗ ಸ್ವಲ್ಪ ಕಡಿಮೆ ಆಗುತ್ತೆ ರುಬ್ಬಿದಾಗ. ಫಸ್ಟ್ ಇದರ ಪೇಸ್ಟ್ ಮಾಡಿಕೊಂಡೆ ನಾನು. ನೋಡಿ, ಅನಾನಸು ಪೈನಾಪಲನ್ನು ನೈಸ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ, ನುಣ್ಣಗೆ ರುಬ್ಬಿದ್ದೀನಿ. ನೀರೆಲ್ಲ ಹಾಕ್ಕೋಬೇಡಿ, ಹಣ್ಣಲ್ಲೇ ಇರುತ್ತೆ ನೀರು, ಅದನ್ನು ಹಾಗೆ ರುಬ್ಕೊಳ್ಳಿ. ಈಗ ಇದಕ್ಕೆ ನಾನು ಗೋಡಂಬಿನ ಹಾಕ್ಕೊಂಡು ಪೇಸ್ಟ್ ಮಾಡ್ತೀನಿ. ಬೇಕು ಅಂದರೆ ನೀವು ಬೇರೆ ಮಿಕ್ಸ್ ಜಾರಲ್ಲಿ ಪೇಸ್ಟ್ ಮಾಡ್ಕೋಬೋದು, ಅಥವಾ ಇದನ್ನು ತೆಗೆದುಬಿಟ್ಟು ಇದರಲ್ಲಿ ಮಾಡ್ಕೋಬೋದು, ಅಥವಾ ಫಸ್ಟಿಗೆ ಜೊತೆಯಲ್ಲೇ ಹಾಕ್ಕೊಂಡು ಮಾಡ್ಬೋದು. ಪೇಸ್ಟ್ ಆಗಬೇಕಷ್ಟೇ. ಈಗ ನೀರು ತೆಗೆದುಬಿಟ್ಟು ಬರೀ ಗೋಡಂಬಿನ ಸೇರಿಸ್ಬಿಟ್ಟು ನಾನು ಇದರಲ್ಲಿ ಈಗ ಮತ್ತೆ ರುಬ್ಕೊಂಡು ಪೇಸ್ಟ್ ಮಾಡ್ತೀನಿ. ಫಸ್ಟ್ ಅನಾನಸ್ ಜಾಸ್ತಿ ಇತ್ತಲ್ವ, ಹಣ್ಣು ಫುಲ್ ಇತ್ತಲ್ವ, ಇದನ್ನು ಹಾಕೋಕ್ಕಾಗುತ್ತೋ ಇಲ್ವೋ ಅಂತ ನಾನು ಹಾಕಿರಲಿಲ್ಲ ಅಷ್ಟೇ. ನೈಸಾಗಿ ರುಬ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ನುಣ್ಣಗೆ ಮಾಡ್ಕೊಂಡಿದ್ದೀನಿ. ಯಾವುದೇ ನೀರೆಲ್ಲ ಸೇರಿಸಿಲ್ಲ, ಹಣ್ಣಲ್ಲಿ ಎಷ್ಟು ನೀರಿದೆಯೋ ಅಷ್ಟೇ. ಈಗ ಹಲ್ವಾ ಮಾಡೋಕ್ಕೆ ಬಾಣಲೆ ಇಟ್ಟಿದ್ದೀನಿ ಒಲೆಗೆ. ಫಸ್ಟ್ 2 ಚಮಚ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಹಾಕ್ಕೊಂಡು ಬೇಕು ಅಂದರೆ ನೀವು ಗೋಡಂಬಿನೇ ಇದರಲ್ಲಿ ಹುರಿದು ತೆಗೆದುಕೊಳ್ಬೋದು, ಹುರಿದು ಉಪಯೋಗಿಸೋದಾದರೆ. ನಾನು ಬೇಯಿಸುವಾಗಲೇ ಹಾಕೋದು ಯಾವಾಗಲೂ, ನಾನು ಮೊದಲಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ತುಪ್ಪ ಬಿಸಿ ಆದಮೇಲೆ ಈ ಮಿಶ್ರಣ ಇದೆಯಲ್ವ, ಇದು ಪೇಸ್ಟ್ ಮಾಡಿಟ್ಟಿರೋದು ಪೈನಾಪಲ್ ಮತ್ತು ಗೋಡಂಬಿ ಇದು ಪೇಸ್ಟ್ ಮಾಡಿಟ್ಟಿರೋದು, ಅದನ್ನು ಹಾಕ್ಕೊಳ್ಳಿ ಹಾಗೆ. ಅದಕ್ಕೆ ಹೆಚ್ಚು ನೀರೆಲ್ಲ ಸೇರಿಸ್ಬೇಡಿ, ಹೆಂಗಿದೆಯೋ ಹಾಗೆ ಹಾಕ್ಕೊಳ್ಳಿ. ಸಾಧ್ಯ ಆದಷ್ಟು ಬರೋಷ್ಟು ಹಾಕ್ಕೊಳ್ಳಿ. ಆಮೇಲೆ ಮಿಕ್ಸಿಯಿಂದ ಕೈ ಹಾಕಿ ನೀವು ಪೂರ್ತಿ ತೆಗೀರಿ, ಎಷ್ಟು ಸಾಧ್ಯನೋ ಅಷ್ಟು. ಆಮೇಲೆ ಬೇಕು ಅಂದರೆ ಒಂದು ಸ್ವಲ್ಪ 1/4 ಗ್ಲಾಸ್ ನೀರು ಹಾಕಿದರೆ ಸಾಕು, ಹೆಚ್ಚು ಬೇಡ, ನೀರು ಹಾಕೋಬೇಡಿ. ಸಾಧ್ಯದಷ್ಟು ಕೈಯಲ್ಲೇ ತೆಗೆದುಬಿಡಿ. ಆಮೇಲೆ ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ತುಪ್ಪದಲ್ಲಿ. ಅದರ ಹಸಿ ವಾಸನೆ ಹೋಗೋಷ್ಟು ಹೊತ್ತು ತಿರುಗಿಸ್ಕೊಳ್ಳಿ. ಆಮೇಲೆ ಆವಾಗ ಸ್ವಲ್ಪ ದಪ್ಪನೂ ಆಗುತ್ತೆ. ದಪ್ಪ ಆಗೋವರೆಗೂ ಕೈ ಬಿಡ್ದೇ ತಿರುಗಿಸ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೋದು. ಕಲರ್ ಈಗ ಅರಿಶಿನ ಇದೆ ನೋಡಿ, ಇದು ಕಲರ್ ಇದು ಯೆಲ್ಲೋ ಕಲರ್ ಇದೆ. ಆಮೇಲೆ ಬೆಂದಾಗ ಕಲರ್ ಚೇಂಜ್ ಆಗುತ್ತೆ ಸಕ್ಕರೆ ಹಾಕಿದಾಗ. ನೀವು ಇದು ಇಡೀ ಹಲ್ವಾ ಅರಿಶಿನ ಕಲರ್ ಬೇಕು ಅಂದರೆ ಫುಡ್ ಕಲರ್ ತಂದು ಹಾಕ್ಕೋಬೋದು. ನಾನು ಹಾಕ್ತಾಯಿಲ್ಲ. ನೋಡಿ, ಸ್ವಲ್ಪ ತುಪ್ಪ ಸೇರಿಸ್ಕೋತಾ ಇದ್ದೀನಿ. ದಪ್ಪ ಆದ ಹಾಗೆ ಅದು ಹೊರಗಡೆ ಎರಚಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ದಪ್ಪ ಆದಾಗ ಅದು ಕುದಿಯತ್ತಲ್ವ, ಕುದ್ದಾಗ ಹೊರಗಡೆ ಎಲ್ಲ ಬೀಳತ್ತೆ, ಎರಚತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಆವಾಗಲೇ, ಕುದಿಯೋವಾಗಲೇ 1 ಚಮಚ ಹಾಕಿದರೂ ಸಾಕು. ಅದು ಎರಚೋದು ಕಡಿಮೆ ಆಗುತ್ತೆ. ಸ್ವಲ್ಪ ದಪ್ಪ ಆಗೋವರೆಗೂ ಆ ಥರ ಮಾಡಬೇಕಾಗತ್ತೆ ನೀವು. ಒಂದು ಸಾರಿ ಸ್ವಲ್ಪ ತುಪ್ಪ ಹಾಕಿದರೆ ಸಾಕು, ಹೆಚ್ಚು ಬೇಡ. ನೀರೆಲ್ಲ ಕಡಿಮೆ ಆಗ್ತಾ ಬಂತು, ಗೋಡಂಬಿ ಇರೋದ್ರಿಂದ ಇನ್ನೂ ದಪ್ಪ ಆಗುತ್ತೆ.
ಈಗ ಇದಕ್ಕೆ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದು 2 ಕಪ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ 1 ಕಪ್ಪೇ ತಗೊಳ್ಳಿ, ಅರ್ಧ ಕಪ್ ಸಾಕು. ಈಗ ಯಾವ ಕಪ್ಪಲ್ಲಿ ನಾವು ಇದು ಅಳತೆ ಮಾಡಿದ್ದೀವೋ ಅದೇ ಕಪ್ಪಲ್ಲಿ, ಏನು ಹಣ್ಣನ್ನು ಯಾವ ಕಪ್ಪಲ್ಲಿ ಅಳತೆ ಮಾಡಿದ್ದೀವೋ ಅದೇ ಕಪ್ಪಲ್ಲಿ 1 ಕಪ್ಪು ಸಾಕು. 3 ಕಪ್ಪಿಗೆ 1 ಕಪ್ ಅರ್ಧ. ನಾನು 2 ಕಪ್ ಹಾಕ್ಕೊಂಡಿದ್ದೀನಿ. ಒಂದು ನಾವು ಹೆಚ್ಚು ಸಿಹಿ ತಿಂತೀವಿ, ಇನ್ನೊಂದು ಇದು ಸ್ವಲ್ಪ ಹುಳಿ ಇತ್ತು, ಅನಾನಸು ಪೈನಾಪ್ಲು. ಹುಳಿ ಕಡಿಮೆ ಇದೆ, ಸಿಹಿ ಇದೆ ಅಂದರೆ ನೀವು 1 ಕಪ್ ಅಷ್ಟೇ ತಗೊಂಡ್ರೂ ಸಾಕು. ನಾನು 2 ಕಪ್ ಹಾಕ್ಕೊಂಡಿದ್ದೀನಿ. ನಮ್ಮಲ್ಲಿ ಸ್ವಲ್ಪ ಸಿಹಿ ಜಾಸ್ತಿನೇ ತಿನ್ನೋದು, ಅದರಿಂದ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸಕ್ಕರೆ ಕರಗಿದಾಗ ನೀರಾಗುತ್ತೆ ಇನ್ನು ಜಾಸ್ತಿ, ಎಲ್ಲ ಕಲರು ಚೇಂಜ್ ಆಗುತ್ತೆ. ಅದಕ್ಕೆ ನೀವು ಫುಡ್ ಕಲರ್ ಹಾಕೋದಾದರೆ ಹಾಕ್ಕೋಬೋದು, ನೋಡೋದಕ್ಕೆ ಚೆನ್ನಾಗಿ ಕಲರ್ ಬೇಕು ಅಂತಂದರೆ. ಇಲ್ಲ ಅಂದರೆ ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೋಬೋದು, ಅರಿಶಿನ ಪುಡಿ. ಅದು ಸ್ವಲ್ಪ ಹಾಕ್ಕೋಬೇಕು, 1 ಚಿಟಿಕೆಯಷ್ಟು. ಅದರಿಂದ ಏನು ಪರಿಮಳ, ರುಚಿ ಏನು ವ್ಯತ್ಯಾಸ ಆಗಲ್ಲ. ಪರಿಮಳ ಗೊತ್ತಾಗಲ್ಲ, ಅರಿಶಿನ ಪರಿಮಳ ಬರಲ್ಲ, ರುಚಿಯೂ ಏನಾಗಲ್ಲ, ಆದರೆ ಕಲರ್ ಬರುತ್ತೆ. ಅದರಿಂದ ಅದು ಮಾಡ್ಕೋಬೋದು. ಕೆಲವು ಜನ ಆ ಥರನೂ ಮಾಡ್ಕೋತಾರೆ. ಇಲ್ಲಾಂದರೆ ಫುಡ್ ಕಲರ್ ಅದು ತಂದು ಹಾಕ್ಕೋಬೋದು. ನಾನು ಎರಡೂ ಮಾಡ್ತಾಯಿಲ್ಲ, ಹೆಂಗಿದೆಯೋ ಹಾಗೆ ನ್ಯಾಚುರಲಾಗಿ ಮಾಡ್ತಾಯಿದ್ದೀನಿ. ಇದು ಯಾವ ಕಲರ್ ಬರುತ್ತೋ ಆ ಕಲರ್ ಬರುತ್ತೆ ನೋಡಿ. ಚೆನ್ನಾಗಿ ಕುದೀತಾ ಇದೆ ಅನ್ನುವಾಗ ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ, 1-2 ಚಮಚದಷ್ಟು ತುಪ್ಪ ಹಾಕ್ಕೊಳ್ಳಿ, ಮತ್ತೆ ಕಾಯಿಸಿ. ಹೀಗೆ ಮಾಡ್ತಾ ಮಾಡ್ತಾ ಗಟ್ಟಿಯಾಗೋವರೆಗೂ ಕಾಯಿಸ್ಕೋಬೇಕು ನೀವು. ನೋಡಿ ಈ ಥರ ತುಪ್ಪ ಇಂಗೋವರೆಗೂ ಕಾಯಿಸ್ತಾ ಬೇಕು. ಈಗ ನೋಡಿ ಅದರಲ್ಲಿ ತುಪ್ಪ ಇದೆ, ಇಂಗೋವರೆಗೂ ಕಾಯಿಸಿ. ನೋಡಿ ಗಟ್ಟಿ ಆಗ್ತಾ ಬರ್ತಾ ಇದೆ. ತುಪ್ಪ ಇಂಗಿದಾಗ ಮತ್ತೆ ತುಪ್ಪ ಹಾಕಿ. ತುಪ್ಪ ಇಲ್ಲ ಅದರಲ್ಲಿ ಅಂತ ಅನಿಸ್ಕೊಂಡಾಗ, ಪೂರ್ತಿ ಹಿಂಗೆ ಹೋಗಿದೆ ಅಂದಾಗ ಮತ್ತೆ ತುಪ್ಪ ಹಾಕಿ 1-2 ಚಮಚ, ಮತ್ತೆ ಕಾಯಿಸ್ಕೊಳ್ಳಿ. ಆ ಥರ ಮಾಡ್ಕೋಬೇಕು. ನಿಮಗೆ ತುಪ್ಪ ಹಾಕಿಲ್ಲ ಅಂದರೆ ಅಷ್ಟು ತಾಳ ಹಿಡಿದು ಇರ್ಬೋದು, ಆದರೆ ತುಪ್ಪದ ಪರಿಮಳ ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಮತ್ತು ಒಂದೇ ಸಾರಿ ತುಪ್ಪ ಹಾಕ್ಕೋಬಾರ್ದು. ಒಂದೇ ಸಾರಿ ತುಪ್ಪ ಹಾಕಿದರೂ ಅಷ್ಟು ಪ್ರಯೋಜನ ಇಲ್ಲ. ಇಂಗಿದ ಮೇಲೆ, ಇಂಗು ತುಪ್ಪ ಎಲ್ಲ ಅದಕ್ಕೆ ಎಳ್ಕೊಂಡು ಕಡಿಮೆ ಆದಮೇಲೆ ಮತ್ತೆ ಇದನ್ನು ತುಪ್ಪ ಹಾಕ್ಕೊಂಡು ಈ ಥರ ಕಾಯಿಸ್ಕೋಬೇಕು. ಮತ್ತೆ ಇದು ಮಾಡಬೇಕು. ಇನ್ನೇನು ನೀವು ಸಿಮ್ಮಲ್ಲೇ ಹಾಕ್ಕೋಬೇಕು, ಸಿಮ್ಮಲ್ಲೇ ಮಾಡ್ಕೋಬೇಕು. ನೋಡಿ ಇದು ಇಷ್ಟು ದಪ್ಪ ಆದಮೇಲೆ, ಯಾಕಂದರೆ ತಳ ಹತ್ಕೊಳ್ಳುತ್ತೆ, ಅದಕ್ಕೆ ತಾಳ್ಮೆ ಬೇಕು. ಇದನ್ನು ಕಾಯಿಸ್ಬೇಕಾಗತ್ತೆ ಮಾಡೋಕ್ಕೆ. ಈಗ ಆಗ್ತಾ ಬರ್ತಾ ಇದೆ ನೋಡಿ, ದಪ್ಪ ಆಗ್ತಾ ಇದೆ, ದಪ್ಪ ಆಗ್ತಾ ಇದೆ. ಆಗಿನಿಂದ ದಪ್ಪ ಆಗಿದೆ, ಕಲರು ಚೇಂಜ್ ಆಗಿದೆ. ನೋಡಿ ಎಷ್ಟು ದಪ್ಪ ಆಯಿತು ಆಗಿನಿಂದ. ಈಗ ತುಂಬ ಜಾಸ್ತಿ ಆಯಿತು. ನಾನಿದು ಸುಮಾರು ಅರ್ಧ ಮುಕ್ಕಾಲು ಗಂಟೆ ಆಯಿತು, 1 ಗಂಟೆಗೆ ಹತ್ರನೇ ಆಯಿತು. ಗೋಡಂಬಿ ಈಗಲೇ ಹಾಕ್ತಾಯಿದ್ದೀನಿ ನಾನು, ಯಾಕಂದರೆ ಅದು ಬೇಯಬೇಕಲ್ವ. ಅದಕ್ಕೆ ಸ್ವಲ್ಪ ಮೊದಲೇ, ತೆಗಿಯೋದಕ್ಕಿಂತ ಸ್ವಲ್ಪ ಮೊದಲೇ ಗೋಡಂಬಿ ಹಾಕ್ತೀನಿ ನಾನು. ಹುರಿದು ಹಾಕ್ತಾ ಇಲ್ಲ. ಸಾಮಾನ್ಯವಾಗಿ ಎಲ್ಲರೂ ಸ್ವೀಟ್ಗಳಿಗೆಲ್ಲ ಗೋಡಂಬಿ ದ್ರಾಕ್ಷಿ ಎಲ್ಲ ಹುರಿದು ಹಾಕ್ತಾರೆ. ನಮ್ಮಲ್ಲಿ ಯಾರೂ ಇಷ್ಟಪಡಲ್ಲ. ಅದರಿಂದ ನಾನು ಈ ಥರ ಹಾಕಿದರೆ ತುಂಬ ಇಷ್ಟ ಆಗುತ್ತೆ ಎಲ್ರಿಗೂ, ಬೆಂದಂಗೆ ಆಗುತ್ತೆ ಅದು. ಬೇಯಿಸಿದ ರುಚಿ ಬೇರೆ, ಹುರಿದ ರುಚಿ ಬೇರೆ ಇರುತ್ತಲ್ವ. ಈ ರುಚಿ ಎಲ್ರಿಗೂ ಇಷ್ಟ ಆಗುತ್ತೆ ನಮ್ಮಲ್ಲಿ. ಆದ್ದರಿಂದ ನೀವು ಬೇಕು ಅಂದರೆ ಹುರಿದು ಹಾಕ್ಕೋಬೋದು, ನಿಮಗೆ ಅದು ಇಷ್ಟ ಅಂದರೆ ಅದನ್ನು ಹಾಕ್ಕೋಬೋದು. ಆ ಥರ ನಾನು ದ್ರಾಕ್ಷಿ ಹಾಕಲ್ಲ, ಇದು ಹಲ್ವಾ ಆಗಿರೋದ್ರಿಂದ. ನೋಡಿ ಸಾಕು, ತಳ ಬಿಟ್ಟಿದೆ. ಈಗ ಏಲಕ್ಕಿ ಹಾಕಿದ್ದೀನಿ. ಏಲಕ್ಕಿ ಹಾಕಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ನೋಡಿ ಫುಲ್ಲು ಗಟ್ಟಿ ಆಗಿಬಿಟ್ಟಿದೆ, ಸಾಮಾನ್ಯ ತಳ ಬಿಟ್ಟಿದೆ. ಸ್ವಲ್ಪ ಸ್ವಲ್ಪ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಯ್ತು ಸೈಡಲ್ಲಿ. ತುಪ್ಪ ಬಿಡೋವರೆಗೂ ಕಾಯಿಸ್ಕೊಳ್ಳಿ. ನೋಡಿ ಅದು ತಳ ಬಿಟ್ಟ ಥರ ಆಗಿದೆ ನೋಡಿ. ಇದರಿಂದ ಹೆಚ್ಚಾಗಲ್ಲ, ಯಾಕಂದರೆ ಹಣ್ಣಲ್ವ ಅದು, ತುಂಬ ಒಂದೇ ಮುದ್ದೆ ಆಗಲ್ಲ. ನೋಡಿ ತಳ ಬಿಟ್ಟಿದೆ. ನಾನು ಇಷ್ಟೇ ಮಾಡ್ತಾಯಿದ್ದೀನಿ. ಈಗ ಇದನ್ನು ತೆಗೆದ್ಬಿಟ್ಟು ತುಪ್ಪ ಸವರಿದ ಪ್ಲೇಟ್ಗೆ ಹಾಕ್ತಾಯಿದ್ದೀನಿ. ಪ್ಲೇಟ್ಗೆ ಮೊದಲೇ ತುಪ್ಪ ಸವರಿ ಇಟ್ಟಿದ್ದೀನಿ, ಇದಕ್ಕೆ ಹಾಕ್ತಾಯಿದ್ದೀನಿ ಪೂರ್ತಿ. ನೀವು ಸ್ಪೂನಲ್ಲಿ ಬೇಕಾದ್ರೆ ಸ್ಪೂನಲ್ಲಿ ತೆಗೆದು ತಿನ್ಬೋದು ಇದನ್ನು. ಈ ಥರ ಕಟ್ ಅಂತ ಸರಿಯಾಗಿ ಕಟ್ ಮಾಡೋಕ್ಕೆ ಬರಲ್ಲ. ಬಾಳೆಹಣ್ಣು ಹಲ್ವಾ, ಇದು ನೇಂದ್ರ ಆದರೆ ಕಟ್ ಮಾಡೋಕ್ಕೆ ಬರುತ್ತೆ, ಬಾಕಿ ಬೇರೆ ಮೆತ್ತಗಿನ ಹಲ್ವಗಳೆಲ್ಲ ಕಟ್ ಮಾಡೋಕ್ಕೆ ಬರಲ್ಲ ನೋಡಿ. ಆ ಥರ ಸ್ಪೂನಲ್ಲಿ ತಿನ್ನೋ ಥರ ಮಾಡ್ತಾರಲ್ವ ಬಾಳೆಹಣ್ಣು ಹಲ್ವಾ, ಅದೇ ಥರ ಆಗುತ್ತೆ ಇದನ್ನು. ಇದನ್ನು ಈಗ ಸ್ಪೂನಲ್ಲಿ, ಸಣ್ಣ ಸ್ಪೂನಲ್ಲಿ ಲೆವೆಲ್ ಮಾಡ್ಕೊಳ್ಳಿ. ಸ್ಪೂನ್ನ ಹಿಂದೆ ಸ್ವಲ್ಪ ತುಪ್ಪ ಸವರ್ಕೊಂಡು ಒಂದೇ ಥರ ಲೆವೆಲ್ ಮಾಡ್ಕೊಳ್ಳಿ. ದಪ್ಪ ಇರೋಲ್ಲಿಂದ ಈ ಕಡೆ ತಂದು ಬಟ್ಲಲ್ಲಿ ಪೂರ್ತಿ ಒಂದೇ ರೀತಿ ಮಾಡ್ಕೊಳ್ಳಿ ನೀಟಾಗತ್ತೆ ಅದು. ಈಗ ತುಪ್ಪ ಬಿಟ್ಕೊಳ್ಳುತ್ತೆ ನೋಡಿ. ಇದು ತಣ್ಣದ ತಕ್ಷಣ, ಒಲೆಯಿಂದ ತೆಗೆದ ತಕ್ಷಣ ತುಪ್ಪ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ತಣ್ಣದ ಮೇಲೆ ಅದರಲ್ಲಿ ತುಪ್ಪ ಎದ್ದು ಬರುತ್ತೆ. ಈ ಥರ ನೈಸ್ ಮಾಡ್ಕೊಳ್ಳಿ. ಪೂರ್ತಿ ದಪ್ಪ ಇರೋಲ್ಲಿಂದ ತೆಳ್ಳಕ್ಕೆ ತಂದು ಮಾಡಿಕೊಂಡು ಒಂದೇ ಲೆವೆಲಲ್ಲಿ ಮಾಡ್ಕೊಳ್ಳಿ. ಬೇಕು ಅಂದರೆ ಕಟ್ ಮಾಡ್ಕೋಬೋದು ನೀವು. ಈಗ ನಾನು ಆ ಬಾದಾಮಿ ಇದೆಯಲ್ವ, ಚೂರು ಮಾಡಿ ಹಾಕಿರೋದು, ಅದನ್ನು ಮೇಲಿಂದ ಹಾಕ್ತಾಯಿದ್ದೀನಿ. ಇದು ಬೇಯಲ್ಲ ನೋಡಿ. ಈಗ ಇಲ್ಲಿ ತೆಗೆದ ಮೇಲೆ ಆಮೇಲೆ ಹಾಕ್ಕೊಳ್ಳೋದು. ಇದು ಬೇಯೋಕ್ಕೆ ಏನಿಲ್ಲ, ಅದು ಬಾಯಿಗೆ ತಿನ್ನುವಾಗ ಬಾಯಿಗೆ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ ಇದು ಬಾಯಿಗೆ ಸಿಕ್ಕೊಂಡ್ರೆ. ಅದಕ್ಕೆ ಈಗ ಮೇಲಿಂದ ಹಾಕಿ ಸ್ವಲ್ಪ ಅದನ್ನು ಉತ್ಕೊಳ್ಳಿ ಇದರಲ್ಲಿ, ಚಮಚದಲ್ಲಿ, ಸ್ಪೂನಲ್ಲಿ. ಆವಾಗ ಅದಕ್ಕೆ ಅಂಟ್ಕೊಳ್ಳುತ್ತೆ, ಅದು ಚೆನ್ನಾಗಿರುತ್ತೆ. ಇದನ್ನು ಬೇಕಾದಂಗೆ ಬೇಕಾದರೆ ಕಟ್ ಮಾಡಿಕೊಂಡು ತಿನ್ಬೋದು.
ತಣ್ಣದಾಗ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣದ ಮೇಲೆ ತುಂಬಾ ರುಚಿಯಾಗಿರುತ್ತೆ, ನೋಡೋದಕ್ಕೂ ಚೆನ್ನಾಗಿರುತ್ತೆ, ರುಚಿ ತುಂಬ ಚೆನ್ನಾಗಿರುತ್ತೆ ಇದು ಪೈನಾಪಲ್ಲು. ನೀವು ಮಾಡಿ ನೋಡಿ, ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ, ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ. ಆಮೇಲೆ ನೀವು ಮಾಡಿದ ಮೇಲೆ ಅದ್ರ ರುಚಿ ಹೆಂಗಾಯಿತು ಅಂತ ಹೇಳಿ ನನಗೆ. ಮಾಡೋದಕ್ಕಿಂತ ಮೊದಲೇ ಕಮೆಂಟಲ್ಲಿ ತಿಳಿಸಿ ಹೆಂಗೆ ಅನ್ನಿಸ್ತು ವಿಡಿಯೋ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದಂತೂ ಖಂಡಿತ ಮರಿಬೇಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.